ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ಬೆಳಗಿನ ಜಾವ 7 ಗಂಟೆ ಆಗಿದೆ. ಆಲ್ಮೋಸ್ಟ್ ಈಗ ಬಂದು ತೋಟಕ್ಕೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಚಳಿ ಅಂದರೆ ಚಳಿ ಕಣ್ರಿ. ಯಾವ ಮಟ್ಟಕ್ಕಂದರೆ ಕೈಗಳೆಲ್ಲ ಸೇದ್ಕೊಂಡು ಹೋಗ್ತಾ ಇದ್ದಾವೆ. ಇನ್ನು ಬಂದು ಕೆಲಸನೇ ಮುಟ್ಟಿಲ್ಲ. ಆಲ್ಮೋಸ್ಟು ಆಗಲೇ ಬಂದು ಸಿಕ್ಕಾಪಟ್ಟೆ ಚಳಿ. ಸೂರ್ಯ ಕೂಡ ಇನ್ನೂ ಹುಟ್ತಾ ಇಲ್ಲ. ಇವಾಗ ಸುಮ್ಮನೆ ಕಣ್ಣಿಗೆ ಕಾಣಿಸ್ತಾವನೆ ಸೂರ್ಯ. ನೋಡೋಣ, ಬೇಗ ಬಿಸಿಲು ಬಂದರೆ ತುಂಬಾ ಚೆನ್ನಾಗಿರ್ತದೆ. ಬನ್ನಿ ಫ್ರೆಂಡ್ಸ್, ಇವತ್ತು ಏನಪ್ಪ ಕೆಲಸ ಅಂದರೆ ತೊಂಡೆಕಾಯಿ ಬಿಡಿಸ್ಬೇಕು. ತೊಂಡೆಕಾಯಿ ಆಲ್ಮೋಸ್ಟ್ ನೆನ್ನೆ ಸಂಜೆ ಸ್ವಲ್ಪ ಬಿಡಿಸಿದ್ದೆ. ನೆನ್ನೆ ವ್ಲಾಗಲ್ಲಿ ಸಂಜೆ ನಿಮಗೆ ತೋರಿಸಿದ್ನಲ್ವ, ಸ್ವಲ್ಪ ಬಿಡಿಸಿ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ಇನ್ನೂ ಸ್ವಲ್ಪ ಬಿಡಿಸಿ ಒಂದು ಮೂಟೆ ರೆಡಿ ಮಾಡಿ ಮಾರ್ಕೆಟ್ಗೆ ಕಳಿಸ್ಕೊಡ್ಬೇಕು. ನೆನ್ನೆ ಸಂಜೆ ಕಿತ್ತಿರೋದು ಈ ರೀತಿಯಾಗಿ ಇಲ್ಲಿ ಹಾಕಿದ್ದೀವಿ. ಇವಾಗ ಅದ್ರ ಜೊತೆಗೆ ಸ್ವಲ್ಪ ಕಿತ್ತು ಮಾರ್ಕೆಟ್ಗೆ ಕಳಿಸ್ಕೊಡ್ಬೇಕು. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದೋಗ್ತೀನಿ, ಪ್ರತಿಯೊಂದು ಕೂಡ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನಡ್ಸ್ಕೊಂಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಓಕೆ, ಹೀಗೆ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸದ್ಯಕ್ಕೆ ನಮ್ಮಮ್ಮ ಬಂದು ಕಾಫಿ ಕುಡಿತಾ ಇದ್ದಾರೆ. ಚುಮು ಚುಮು ಚಳಿನಲ್ಲಿ ಬಿಸಿ ಬಿಸಿ ಕಾಫಿ ನನ್ನ ಮನೆಯಲ್ಲೇ ಕುಡ್ಕೊಂಡು ಬಂದೆ. ನಮ್ಮಮ್ಮ ಇಲ್ಲಿ ಬಂದು ಕುಡಿತಾ ಇದ್ದಾರೆ. ಜಮ್ಮಿ ಅಮ್ಮ ನಮ್ಮಿಂದ ಬಂದ ರಾತ್ರಿ ಎಲ್ಲ ಇಲ್ಲೇ ಇದ್ನ? ಹೌದಾ? ಜಿಮ್ಯಾ ಜಿಮ್ಯಾ ರಾತ್ರಿ ಎಲ್ಲ ಇಲ್ಲೇ ಇದ್ದಪ್ಪ. ವೆರಿ ಗುಡ್ ಜನ ಮರಿ. ಓಕೆ, ಸಿಕ್ಕಾಪಟ್ಟೆ ಚಳಿ. ಈ ಒಂದು ಚಳಿನಲ್ಲಿ ಪಾಪ ಮರದ ಎಲೆಗಳೆಲ್ಲ ಉದುರೋಗ್ಬಿಟ್ಟೈತೆ. ಬೇರೆ ಒಂದು ಕಾಯಿಗಳು ಮಾತ್ರ ಕಾಣಿಸ್ತಾ ಇದ್ದಾವೆ ನೋಡಿ. ಒಳ್ಳೆ ದ್ರಾಕ್ಷಿ ಗೊನೆಗಳಿದ್ದಂಗಿದ್ದಾವೆ. ಇದೆಲ್ಲ ಬಿದ್ದು 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 ಎಲ್ಲ ಕೆಳಗಡೆ ಇದ್ದಾವೆ ನೋಡಿ. ಎಲ್ಲ ಒಂದು ಹಾಯ್ಕೊಂಡ್ರೆ ಒಂದು ಮಕ್ರಿ ಸಿಗುತ್ತೆ ಕಾಯಿಗಳು, ಅಷ್ಟಿದ್ದಾವೆ. ಎಲ್ಲ ಕ್ಲೀನಾಗೆ ಸೊಪ್ಪೆಲ್ಲ ಉದುರೋಯ್ತು, ಮತ್ತೆ ಚಿಗುರುತ್ತೆ, ಒಳ್ಳೆ ಸೊಪ್ಪು ಬಿಡುತ್ತೆ. ನಮ್ಮ ಪ್ರೇಮಕ್ಕ ಅವರು ಜಿಮೀನು ಕಾಫಿದು ಬಿಸ್ಕೆಟ್ ತಿಂತಾ ಇದ್ದಾರೆ. ಬನ್ನಿ ನಾವು ಹೋಗಿ ಕೆಲಸ ಶುರು ಮಾಡೋಣ. ಏನಂದರೆ ಕೆಲಸ ಮಾಮೂಲಿ ಕಣ್ರಿ, ತೊಂಡೆಕಾಯಿ ಬಿಡಿಸ್ಬೇಕು ಆಗಲ್ ಗಿಡದಲ್ಲೇ. ಓಕೆ, ಹೇಗೋ ಒಂದು ಕೆಲಸ ನಡೀತಾ ಇರಲಿ ಬನ್ನಿ. ಅಂತೂ ಇಂತೂ ಬಿಸಿಲು ಬಂತು, ಈ ಕಡೆ ಚಳಿ ಕೂಡ ಕಡಿಮೆ ಆಯಿತು. ಇವಾಗ ಏನಪ್ಪ ಮಾಡ್ತಾ ಇದ್ದೀವಿ ಅಂದರೆ ಮಾಮೂಲಿ ಕಣ್ರಿ, ತೊಂಡೆಕಾಯಿನ ಬಿಡಿಸ್ತಾ ಇದ್ದೀವಿ. ಆ ಕಡೆ ಬಂದು ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ, ಈ ಕಡೆ ಬಂದು ನಾನು ಬಿಡಿಸ್ತಾ ಇದ್ದೀನಿ. ಈಗ ಸಮಯ ಬಂದು 10 ಗಂಟೆ ಆಗಿದೆ. ಈ ಥರ ಬಿಸಿಲು ಸ್ವಲ್ಪ ಇದ್ದರೆ ಚೆನ್ನಾಗಿ ಬಿಡಿಸ್ಬೋದು, ಇಲ್ಲಾಂದರೆ ಬಿಡಿಸೋ ಸಿಕ್ಕಾಪಟ್ಟೆ ಕಷ್ಟ. ಚಳಿ ಅಂತೂ ಕಾಯಿಗಳಂತೂ ಫುಲ್ಲು ಒಳ್ಳೆ ಐಸ್ ಕ್ಯೂಬ್ ಇದ್ದಂಗೆ ಇರುತ್ತೆ. ಹಾಗಾಗಿ ಬಿಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಕಣ್ರಿ. ಈ ಥರ ಬಿಸಿಲು ಸ್ವಲ್ಪ ಇದ್ದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಬಿಡ್ಸೋಕ್ಕೆ. ಹಲೋ ಪ್ರೇಮಕ್ಕ, ಏನಂದರೆ ಇದರಲ್ಲಿ ಹಾಗಲ ಗಿಡದಲ್ಲಿ ಬಿಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಸುರ್ಗಿರುತ್ತಲ್ವ, ಹಾಗಾಗಿ ಹುಡುಕ್ಲಾಡ್ಕೊಂಡು ಕೀಳಬೇಕು. ಹಾಗಾಗಿ ಓಕೆ, ಹೆಂಗೋ ಮಾಡಿ ಕೀಳ್ತಾ ಇರೋಣ. ಇನ್ನು ಅದಕ್ಕಿಂತ ಮಾಡೋ ಕೆಲಸ ನಮಗೂ ಏನೂ ಇಲ್ಲ. ಕಾಯಿ ಬಿಡಿಸಿ ಬಿಡಿಸಿ ಈ ಥರ ಬೇಸನ್ ಹಾಕ್ಕೊತೀವಿ. ಈ ಬೇಸನ್ ಬಂದು ನಮ್ಮಮ್ಮನ, ಈ ಬೇಸನ್ ಬಂದು ನಂದು, ಆ ಬೇಸನ್ ಬಂದು ನಮ್ಮಮ್ಮಂದು. ಅಲ್ಲ ಪ್ರೇಮಕ್ಕ, ನೋಡಿ ಕಾಯಿಗಳೇ ಕಾಣಿಸೋದಿಲ್ಲ. ಈ ಥರ ಮುಟ್ಟಿ ಮುಟ್ಟಿ ಕೀಳಬೇಕಾಗುತ್ತೆ. ಯಾಕಂದರೆ ಸುರುಗೋ ಬೇರೆ ತೊಂಡೆ ಗಿಡ ಇದ್ದಿದ್ರೆ ಆಲ್ಮೋಸ್ಟ್ ಚೆನ್ನಾಗಿ ಕಾಣಿಸ್ತಿರೋದು. ಹಾಗಾಗಿ ಈ ಥರ ಹುಡುಕ್ಲಾಡ್ಕೊಂಡು ನೋಡ್ರಿ, ಕಳ್ಳನ ಥರ ಮುಚ್ಚಿಕೊಂಡಿರುತ್ತೆ. ಆ ಕಳ್ಳನ ಥರ ಮುಚ್ಚಿಕೊಳ್ಳೋದು ಎಳ್ಕೊಂಡು ಹಿಂಗೆ ಕೀಳಬೇಕು. ಈ ಥರ ಕತೆ. ಅದೇ ಕಾಯಿಗಳು ನೇತಾಡ್ಕೊಂಡಿದ್ರೆ ಪಟ 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 ಅಂತ ಬೇಗ ಬಿಡಿಸ್ಕೊಂಡು ಹೋಗ್ಬೋದು. ಕಾಯಿ ನೇತಾಡಬೇಕು, ಆ ಥರ ಇದ್ರೆ ಬಲೆ ಚೆನ್ನಾಗಿರುತ್ತೆ ಕೈ ಆಡ್ಸೋದಕ್ಕೆ. ಓಕೆ, ಏನೂ ಮಾಡೋಕ್ಕಾಗಲ್ಲ. ಮಿಶ್ರ ಬೆಳೆ ಬೆಳೆದಾಗ ಈ ಥರ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು, ಕೀಳ್ತಾ ಇರ್ಬೇಕು ಅಲ್ವೇ. ಅದಕ್ಕಿಂತ ಮಾಡೋ ಕೆಲಸ ನಮಗೂ ಏನಿದೆ, ಏನೂ ಇಲ್ಲ. ಆದಷ್ಟಾಗಲಿ ಬಿಡಿಸ್ತಾ ಇರೋಣ. ಈಗ ಸಮಯ ಬಂದು 11 ಗಂಟೆ ಆಗ್ತಾ ಬಂದಿದೆ. ಇನ್ನು ಇವಾಗ ಕೈಯೆಲ್ಲ ತೊಳ್ಕೊಂಡು ಕೈಯೆಲ್ಲ ವಾಶ್ ಮಾಡಿಕೊಂಡು, ಏನಂದರೆ ತೊಂಡೆಕಾಯಿ ಕಿತ್ತಿರೋ ಕರ್ರೆ ಜಾಸ್ತಿ ಇರುತ್ತೆ. ಕೈಗಳು ಜಾಕೆ ಸುಮಾರು ಒಂದು ಅರ್ಧ ಗಂಟೆ ಟೈಮ್ ಬೇಕಾಗುತ್ತೆ. ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡ್ಕೊಂಬರೋಣ. ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್ಲು ನೋಡಿಕೊಂಡು ತಿನ್ಕೊಂಡು ಮತ್ತು ಕಾಯಿ ಕೀಳೋಕ್ಕೆ ಹೊರಡೋಣ. ಇವತ್ತು ನಮ್ಮ ಮನೇಲಿ ಅಡುಗೆ ಏನಪ್ಪ ಅಂದರೆ ಅನ್ನ ಮತ್ತು ಸೊಪ್ಪು ಸಾರು, ಪಾಲಕ್ ಸೊಪ್ಪು
ಪಾಲಕ್ ಸೊಪ್ಪನ್ನ ಒಂದು ಸೊಪ್ಪು ಮಾಡಿದರೆ ಮುದ್ದೆ ಇದ್ದರೆ ಚೆನ್ನಾಗಿತ್ತು, ಆದರೆ ಮಾಡ್ಕೊಂಡು ಬರೋಕ್ಕೆ ಬೆಳಿಗ್ಗೆ ಹೊತ್ತು ಟೈಮ್ ಸಿಗೋದಿಲ್ಲ ಅಂದ್ಬಿಟ್ಟು ಅನ್ನ ಮಾಡ್ಕೊಂಡು ಓಡ್ಬೋಗ್ಬಿಡ್ತಾರೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಇವತ್ತು ನಮ್ಮ ಮನೇಲಿ ಬಂದ ಸೊಪ್ಪು ಸಾರು ಮತ್ತು ವೈಟ್ ರೈಸ್. ಊಟ ತಿಂದಿದ್ದಾದಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಕಾಯಿ ಬಿಡಿಸಿ ಈಗ ಸಮಯ ಬಂದು 12:15 ಆಗ್ತಾ ಬಂದಿದೆ. 1 ಗಂಟೆಗೆಲ್ಲ ಗಾಡಿ ಬರುತ್ತೆ. ಹಾಗಾಗಿ ಇವಾಗ ಮೂಟೆನ ರೆಡಿ ಮಾಡ್ತಾಯಿದ್ದೀವಿ. ಕಿತ್ತಿರೋ ಒಂದು ತೊಂಡೆಕಾಯಿಗಳನ್ನೆಲ್ಲ ಈ ಥರ ಟಾರ್ಪಲ್ ಮೇಲೆ ಹಾಕ್ಕೊಂಡಿರ್ತೀವಿ. ಇದನ್ನು ಇವಾಗ ಮೂಟೆಗೆ ಫಿಲ್ ಮಾಡಿ ಮಾರ್ಕೆಟ್ಗೆ ಕಳಿಸ್ಕೊಡ್ಬೇಕು ಕಣ್ರಿ. ಈಗ ಸಮಯ ಬಂದು ಕರೆಕ್ಟಾಗಿ 3:45 ಆಗಿದೆ. ಆಲ್ಮೋಸ್ಟು ಮತ್ತೆ ತೋಟ ಕಡೆ ಬಂದೆ. ಏನಂದರೆ ಕಾಯೆಲ್ಲ ತುಂಬಿಟ್ಟು ಗಾಡಿಗೆ ಹಾಕಿ ಆ ಕೆಲಸ ಮುಗೀತು. ಮತ್ತು ಮಧ್ಯಾಹ್ನ ಮನೆಗೆ ಹೋಗಿ ಊಟ ಮಾಡಿಕೊಂಡು ಟೀ ಕಾಫಿ ಕುಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ತೋಟ ಕಡೆ ಬಂದಿದ್ದೀವಿ. ಇವಾಗ ಏನಪ್ಪ ಕೆಲಸ ಅಂತ ಹೇಳಿದ್ರೆ ತೊಂಡೆ ಗಿಡಕ್ಕೆ ನೀರು ಬಿಟ್ಟಿದ್ದೀನಿ. ಅದ್ರ ಜೊತೆಗೆ ಬೇಸಾಯ ಕೂಡ ಬಿಡಬೇಕು. ಇವಾಗ ಗೇಟೆಲ್ಲ ತಿರ್ಸಿದ್ದೀನಿ, ಸ್ವಲ್ಪ ತೋಡಲಿ, ಅದಾದಮೇಲೆ ಬೇಸಾಯ ಬಿಡೋಣ ಅಂತ. ಆಲ್ಮೋಸ್ಟು ಬನ್ನಿ ಇವಾಗ ತೊಂಡೆ ಗಿಡ ತೋಟಕ್ಕೆ ಹೋಗ್ತಾ ಇದ್ದೀನಿ. ನೀರು ಓಡ್ತಾ ಇದೆಯಾ ಇಲ್ಲ ಅಂತ ಆಲ್ರೆಡಿ ನಮ್ಮಮ್ಮಗೆ ಹೇಳಿದ್ದೀನಿ, ಚೆಕ್ ಮಾಡ್ಕೊಂಡು ಬಾ ಅಮ್ಮ ಅಂತ. ಯಾಕಂದರೆ ಒಂದು ಗುಣಿ ಗೋಡಿಲ್ಲ ಅಂದರೆ ಬೇಸಾಯ ಬಿಡ್ತಾ ಇದ್ದೀನಲ್ವ 19 ನಾಲು, ಆ ಬೇಸಾಯ ಹೋಗುತ್ತೆ. ಅದಕ್ಕೆ ಚೆಕ್ ಮಾಡ್ಕೊಬಮ್ಮ ಅಂತ ಹೇಳಿದ್ದೆ. ಯಮ್ಮ ಚೆಕ್ ಮಾಡ್ದ? ಓಕೆ, ಚೆಕ್ ಮಾಡಿದ್ದಾರಂತೆ. ಇವಾಗ ಇದಕ್ಕೆ ನೀರು ಓಡ್ತಾ ಇದೆ ತೊಂಡೆ ಗಿಡಕ್ಕೆ. ಬನ್ನಿ ಹೋಗಿ ಬೇಸಾಯ ಬಿಡೋಣ ಮರ್ಕೂರಿನಲ್ಲಿ. ಈಗ ಬಂದು 19 ನಾಲು ಡ್ರಮ್ಗೆ ಹಾಕಿ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಇವಾಗ ಮರ್ಕೂರಿನಲ್ಲಿ ಬೇಸಾಯ ಹೋಗ್ತಾ ಇದೆ. ಅಂದರೆ ಯೆಲ್ಲೋ ಕಲರು ಒಂದು 80% 90% ನಾವು ಬಂದ್ ಮಾಡ್ಕೋಬೇಕು. ಹಾಗಿದ್ರೆ ಮಾತ್ರ ಬೇಸಾಯ ಹೇಳ್ಕೊಳೋದು, ಇಲ್ಲಾಂದರೆ ಹೇಳ್ಕೊಳೋದಿಲ್ಲ ಕಣ್ರಿ. ಓಕೆ, ಬೇಸಾಯ ಬಿಟ್ಟಿದ್ದಾದಮೇಲೆ ನೆಕ್ಸ್ಟ್ ಏನು ಕೆಲಸ ನೋಡೋಣ ಬನ್ನಿ. ನೆಕ್ಸ್ಟು ಏನು ಕೆಲಸ ಮಾಡೋಕ್ಕೆ ಬಂದಿದ್ದೀರಪ್ಪ ಅಂತ ಹೇಳಿದ್ರೆ ಮಾಮೂಲಿ ಕಣ್ರಿ, ತೊಂಡೆಕಾಯಿ ಬಿಡ್ಸೋಕ್ಕೆ ಬಂದಿದ್ದೀವಿ. ಇಷ್ಟೊತ್ತು ಗಂಟ ಅಂದರೆ ಬಂದಾಗಿಂದ ಅಲ್ಲಿಂದ ಇಲ್ಲಿವರೆಗೂ ಬಿಡಿಸಿದ್ದಾಯಿತು. ಇಲ್ಲಿವರೆಗೂ ಬಿಡಿಸ್ಕೊಂಬಂದಿದ್ದೀನಿ, ಇನ್ನೂ ಬಿಡಿಸಿದ್ದಿದೆ. ಆಲ್ಮೋಸ್ಟ್ ಬಿಡಿಸ್ಬೇಕು ಕಣ್ರಿ.